ಮಾರ್ನಿಂಗ್ ಸ್ನೇಹಿತರೆ. ಹೋದ್ವಾರನೂ ಏರ್ ಶೋ ಇರೋಕ್ಕೋಸ್ಕರ ತುಂಬ ಈ ರೋಡಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ. ಫುಲ್ಲು ಟ್ರಾಫಿಕ್ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ವಾರದಿಂದ ಎಷ್ಟು ಟ್ರಾಫಿಕ್ ಇತ್ತಂತ. ಹಾಗೆ ಇವತ್ತೇ ರೋಡು ಖಾಲಿ ಇದೆ, ಹೋಗ್ಬೋದು ಇವತ್ತು. ನೋಡೋಣ ಮುಂದೆ. ಎಷ್ಟು ದಿನ ಆಯ್ತಂದ್ರೆ ಇಷ್ಟು ಸ್ಪೀಡ್ ಓಡಿಸ್ದೆ. ಟ್ರಾಫಿಕ್ ಇರೋಕೆ ಹೋಗಿ ಎಲ್ಲಿ ಸ್ಪೀಡ್ ಓಡಿಸೋದು, ಏನು ಮಾಡೋದಂತ ಗೊತ್ತಾಗಲ್ಲ. ಹಂಗಾಗಿ ಸ್ವಲ್ಪ ನಿಧಾನವಾಗಿ ಓಡಬೇಕಾಗತ್ತೆ. ಇದೆಲ್ಲ ನಮ್ಮ ಮಾಮೂಲಿ ರೋಡೇ, ಸ್ವಲ್ಪ ಟ್ರಾಫಿಕ್ ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಸ್ಕೊಂಡು ಓಡಿಸ್ಬೇಕು. ಯಾಕಂತ ಹೇಳಿದ್ರೆ ಒಂದು ವಾರ ಕೆಳಗಡೆ ನಮ್ಮ ಜಿಮ್ಗೆ ಬರುವನೊಬ್ಬ ಹುಡುಗ, ಸ್ಟೂಡೆಂಟು. ಏನೋ ನೈಟ್ 11:30ಗೆ ದೇವನಹಳ್ಳಿಯಿಂದ ಊಟ ಮಾಡಿಕೊಂಡು ವಾಪಸ್ ರಿಟರ್ನ್ ಬರ್ತಿರೋರು ಕಪಲ್ಸ್. ತುಂಬ ಹೆವಿ ಸ್ಪೀಡಲ್ಲಿದ್ದ ಅನಿಸುತ್ತೆ. ಗಾಡಿ ಬ್ಯಾಲೆನ್ಸ್ ಆಗದೆ ಬಿದ್ದು ಅಂದರೆ ಬಿದ್ದಿದ್ದಂದರೆ ಎದುರುಗಡೆ ಯಾರೊಬ್ಬ ರೋಡ್ ಕ್ರಾಸ್ ಮಾಡ್ತಿದ್ನ ಅನಿಸುತ್ತೆ. ಡೈರೆಕ್ಟಾಗಿ ಅವನಿಗೆ ಯಾವ ಸ್ಪೀಡಲ್ಲಿದ್ದ ಅದೇ ಸ್ಪೀಡಲ್ಲಿ ಬಂದು ಹೊಡೆದಿದ್ದಾನೆ. ರೋಡ್ ಕ್ರಾಸ್ ಮಾಡ್ತಿದ್ದ ವ್ಯಕ್ತಿ ಅಲ್ಲೇ ಸ್ಪಾಟ್ ಆಗಿಬಿಟ್ಟಿದ್ದಾನೆ. ಇವನು ಏನಾಗಿದ್ದಾನೆ, ಗಾಡಿ ಓಡಿಸುವನು ಹಿಂದ್ಗಡೆ ಬೇರೆ ಹುಡುಗಿ ಕೂತಿದ್ದ. ಅದು ಎಲ್ಲಿ ವಾಬ್ಲಿಂಗ್ ಸ್ಟಾರ್ಟ್ ಆಯ್ತಾ ಗಾಡಿ, ಅಲ್ಲಿ ಹುಡುಗಿ ಕೆಳಗಡೆ ಬಿದ್ದಾಗ ಹುಡುಗಿ ಎಲ್ಲ ಪರ್ಚ್ಕೊಂಡೋಗಿ ಏನೋ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಹ್ಯಾಂಡ್ಸ್. ಮತ್ತು ಇವನಿಗೂ ತುಂಬ ಗಾಯಗಳು ಆಗಿದೆ, ತಲೆಗೆ ಸ್ವಲ್ಪ ಏಟು ಬಿದ್ದಿದೆ. ಓಕೆ, ಸೇಫ್. ಇನ್ನೊಂದು ಪಾರ್ಟಿ ಸ್ಪಾಟಲ್ಲಿ ಡೆಡ್. ಅಂದರೆ ಸ್ಪೀಡ್ ಓವರ್ 390 ಡ್ಯೂಕಲ್ಲಿ ಬಂದು ಹೊಡೆದಿರೋದು. ಅದು ಸ್ಪೀಡ್ ಯಾವ ಸ್ಪೀಡಲ್ಲಿತ್ತಂತ ಹೇಳ್ತಿದ್ರು. 180 ಸ್ಪೀಡ್ ಅನಿಸುತ್ತೆ. 4 ಮಂತ್ ಓಲ್ಡ್ ಗಾಡಿ ಅದು. ಅವನ ಫ್ರೆಂಡ್ ಅದು ಎಕ್ಸ್ಚೇಂಜ್ ಮಾಡ್ಕೊಂಡು ಓಡಿಸ್ತಿದ್ದದ್ದು. ನೋಡಿ, ನೈಟ್ 11:30ಗೆ ಆಗಿರುವಂಥ ಇನ್ಸಿಡೆಂಟ್. ಅದಕ್ಕೆ ಯಾರು ಯಾವಾಗ ರೋಡ್ ಕ್ರಾಸ್ ಮಾಡ್ತಾರೋ, ಏನು ಎದುರುಗಡೆ ಬರುತ್ತೋ ರೋಡು, ಅದೇ ಭಯ. ಅದಕ್ಕೆ ಓಡಿಸೋವಾಗೆಲ್ಲ ಸ್ವಲ್ಪ ಹುಷಾರಾಗಿ ಓಡಿಸಿ ಸ್ನೇಹಿತರೆ. ಆದಷ್ಟು ಕೇರ್ ತೊಗೊಂಡು, ಆದರೆ ನಿಮ್ಮದು ಸೇಫ್ಟಿ ಜಾಕೆಟ್ಗಳನ್ನೆಲ್ಲ ಹಾಕ್ಕೊಂಡು ಓಡಿಸ್ಕೊಳ್ಳಿ. ಸಾವನ್ನೋದು ಖಚಿತಾನೆ, ಯಾರನ್ನೂ ಬಿಡಲ್ಲ. ಆದರೂ ಯಾರಿಗೂ ಭಾರ ಆಗಬಾರ್ದು ನಮ್ಮಿಂದ, ಆದರೆ ಪಬ್ಲಿಕ್ಕಿಗೂ ತೊಂದರೆ ಆಗಬಾರ್ದು. ಒಂದ್ಸಲಿ ಎಸ್ಲೇಟ್ರ್ ಕೊಟ್ಟಂದ್ರೆ ಒಂದು ಸಿಗ್ನಲಿಂದ ಒಂದು ಸಿಗ್ನಲ್ ಬಂದುಬಿಡುತ್ತೆ. ಅದೇ ಈ ಸೆಕೆಂಡ್ ಥರ್ಡ್ ಗೇರಲ್ಲೇ ಒಂದು ಸಿಗ್ನಲಿಂದ ಒಂದು ಸಿಗ್ನಲ್ ಪಾಸ್ ಮಾಡ್ಬೋದು. ಟ್ರಾಫಿಕ್
ಓಡಿ 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 ಬ್ರೇಕ್ ಸ್ಟ್ಯಾಂಡಿಗೆ ಮಜ್ಜಿಗೆ ಕಾಮನ್. ಇಷ್ಟು ಹೇಳ್ತೀನಿ ಸ್ನೇಹಿತರೆ. ಟೇಕ್ ಕೇರ್. ಬಾಯ್ ಬಾಯ್.